ಸುದೀಪ್ ಅನ್ನುವ ಗುರುತನ್ನು ತಂದುಕೊಟ್ಟದ್ದು ಒಂದು ಸಿನಿಮಾ. ಅದು ಸೂಕ್ಷ್ಮ ಪ್ರೇಮ ಕಥೆ ಇರ್ತಕ್ಕಂಥ ಸಿನಿಮಾ. 2000ರಲ್ಲಿ ರಿಲೀಸ್ ಆದಂತ ಸಿನಿಮಾ ಸ್ಪರ್ಶ. ವೀಕ್ಷಕರೇ, ಇವತ್ತು ಸ್ಪರ್ಶ ಸಿನಿಮಾದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ತಿಳ್ಕೊಳ್ಳೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂತ ಚಿತ್ರ ಸ್ಪರ್ಶ. ಈ ಚಿತ್ರನ ಸುದೀಪ್ ಅವರು ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಿರ್ತಕ್ಕಂಥ ಸಿನಿಮಾ ಗುರು. ಮನಸ್ಸನ್ನ ಮುಟ್ಟುವ ಭಾವನಾತ್ಮಕ ಪ್ರೇಮ ಕಥೆ. ಸುದೀಪ್ ಮತ್ತು ರೇಖಾ ಜೋಡಿಯ ಅಭಿನಯ ತುಂಬಾನೇ ಫೇಮಸ್ ಆಯ್ತು ಆ ಕಾಲದಲ್ಲಿ. ಇಳೆಯರಾಜ ಅವರ ಹಿತವಾದ ಸಂಗೀತ ಮತ್ತು ವೇಣು ಅವರ ಕಣ್ಣಿನ ಅದ್ಭುತ ಛಾಯಾಗ್ರಹಣ ಚಿತ್ರಕ್ಕೆ ವಿಶಿಷ್ಟ ಮೆರುಗನ್ನ ನೀಡ್ತು ಅಂತ ಹೇಳ್ಬೋದು ಗುರು. ಹಾಗೆ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಮತ್ತು ಸರೋವರ್ ಸಂಜೀವ್ ರವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ಸ್ಪರ್ಶ. ಸರೋವರ್ ಪ್ರೊಡಕ್ಷನ್ಸ್ ನಲ್ಲಿ ನಿರ್ಮಾಣ ಆಯಿತು. ಹಾಗೆ ಇದನ್ನ ನಿರ್ಮಾಣ ಮಾಡಿದ್ದು ಬೇರೆ ಯಾರೋ ಅಲ್ಲ, ಸುದೀಪ್ ಅವರ ತಂದೆ ಸರೋವರ್ ಸಂಜೀವ್. ತನ್ನ ಮಗನ್ನ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಬೇಕು, ಸಿನಿಮಾದಲ್ಲಿ ಸ್ಟಾರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ತಂದೆ ಸ್ಪರ್ಶ ಸಿನಿಮಾನ ಮಾಡ್ತಾರೆ. ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಗುರು. ಯಾಕಂದ್ರೆ ಒಂದು ಒಳ್ಳೆಯ ಪ್ರೇಮ ಕಥೆ ಇರ್ತಕ್ಕಂಥ ಸಿನಿಮಾ. ಆಕ್ಷನ್ ದೃಶ್ಯಗಳಿಲ್ಲ, ಏನೂ ಇಲ್ಲ, ತುಂಬಾ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಗುರು. ನಾಯಕಿ ರೇಖಾ ಅವರು ಪ್ರಪ್ರಥಮ ಚಿತ್ರ ಅವರಿಗೆ. ಸೊ ತುಂಬಾನೇ ಅದ್ಭುತವಾದ ನಟನೆ ಅವರದು. ಮತ್ತೆ ಸುಧಾರಾಣಿ ಅವರು ಕೂಡ ಈ ಸಿನಿಮಾದಲ್ಲಿ ಮಾಡಿದರೆ. ಹಾಗೆ ಇಳೆಯರಾಜ ಸಂಗೀತ ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಪರ್ಶ ಸಿನಿಮಾ ರಿಲೀಸ್ ಆದಾಗ ಯಾರ್ ಗುರು ಇವ್ರು ಹೀರೋ ಅಂತ ಜನ ಅನ್ಕೊಂಡ್ರು. ಆದ್ರೆ ಈಗ ಅವರೇ ಕಿಚ್ಚ ಸುದೀಪ್ ಕನ್ನಡದ ಬಾದ್ಶಾ ಆಗಿ ನಿಂತಿದ್ದಾರೆ. ಹಾಗೆ ಈ ಚಿತ್ರದ ಯಶಸ್ಸನ್ನು ನೋಡೋದಾದ್ರೆ ಚಿತ್ರ ತುಂಬಾನೇ ಉತ್ತಮವಾದ ಮೆಚ್ಚುಗೆಯನ್ನು ಪಡ್ಕೊಳ್ತೈತೆ. ಸುದೀಪ್ ಅವರು ನಾಯಕರಾಗಿ ಗುರ್ಸ್ಕೊಳ್ಳಲು ಈ ಸಿನಿಮಾ ಒಂದು ಮಹತ್ವದ ಪಾತ್ರನ ವಹಿಸ್ತೈತೆ ಅಂತ ಹೇಳ್ತಾರೆ. ಹಾಗೆ ವೇಣು ಅವರ ಕ್ಯಾಮರಾ ವರ್ಕ್ ಮತ್ತು ನಾಯಕಿಯ ಅಭಿನಯ ವಿಮರ್ಶಕರು ತುಂಬಾನೇ ಶ್ಲಾಘಿಸ್ತಾರೆ ಅವ್ರನ್ನ. ಹಾಗೆ ಸಂಗೀತಕ್ಕೆ ವಿಶೇಷ ಮೆಚ್ಚುಗೆ. ಅಂದ್ರೆ ಕೆಲವು ವಿಮರ್ಶಕರು ನಿರ್ದೇಶನದಲ್ಲಿ ಸ್ವಲ್ಪ ಚುರುಕು ತಂದು ಕೊರತೆ ಇದೆ ಅಂತ ಕೆಲವರು ಹೇಳ್ಕೊಳ್ತಾರೆ. ಬಟ್ ಏನಂದ್ರೆ ಇಳೆಯರಾಜ ಅವರ ಸಂಗೀತ ಮತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನ ತುಂಬಾನೇ ಹಿಟ್ ಆಗಿ ಪರಿಣಮಿಸ್ತೈತೆ. ಸ್ಪರ್ಶ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸ್ತೈತೆ ಅಂತ ಹೇಳ್ಬೋದು ಗುರು. ಹಾಗೆ ಚಿತ್ರೀಕರಣನ ನೋಡೋದಾದ್ರೆ ಬೆಂಗಳೂರು, ಹೈದರಾಬಾದ್, ಡಾರ್ಜಿಲಿಂಗ್, ಊಟಿ, ಕುಶಾಲನಗರ, ಚಿಕ್ಕಮಂಗ್ಳೂರು, ಇನ್ನು ಹಲವು ಕಡೆ, ನಾನಾ ಕಡೆ ಈ ಸಿನಿಮಾಗಳು ಬರೋಬ್ಬರಿ 99 ದಿನಗಳು ಶೂಟಿಂಗ್ ನ ಮಾಡ್ತಾರೆ ಈ ಸಿನಿಮಾಗೋಸ್ಕರ. ಸುದೀಪ್ ಅವರ ಕರಿಯರ್ ನಲ್ಲಿ ಆರಂಭಿಕ ದಿನಗಳಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ಈ ಸಿನಿಮಾ ಸ್ಪರ್ಶ. ಸೊ ಸ್ಪರ್ಶ ಸಿನಿಮಾ ಇವತ್ತಿಗೂ ಜನ ಅಚ್ಚುಮೆಚ್ಚಿನ ಸಿನಿಮಾ ಅಂತ ಹೇಳ್ಬೋದು. ಕಿಚ್ಚ ಅವರ ಲೈಫ್ ನ ಟರ್ನ್ ಮಾಡಿದ್ದೆ ಸ್ಪರ್ಶ ಸಿನಿಮಾ. ಇದಕ್ಕೂ ಮುಂಚೆ ಅವರು ಒಂದ್ 2-3 ಫಿಲಿಮ್ ಅಲ್ಲಿ ಸೈಡ್ ರೋಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಸ್ಪರ್ಶನಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಒಬ್ಬ ಲವರ್ ಬಾಯ್ ಆಗಿ ಕಾಣಿಸ್ಕೊಂತಾರೆ ಸುದೀಪ್ ಅವರು. ಸೊ ಈ ಸಿನಿಮಾ ತುಂಬಾನೇ ಜನಮನ್ನಣೆ ಗಳಿಸುತ್ತೆ, ತುಂಬಾನೇ ಅದ್ಭುತವಾದ ಹಿಟ್ ಆಗುತ್ತೆ. ಸೊ ಜನ ಕಿಚ್ಚ ಅಂತ ಗುರುತಿಸ್ತಾರೆ. ಕಿಚ್ಚ ಅಂತ ಗುರುತಿಸಿದ್ದು ಸ್ಪರ್ಶ ಇಂದ ಅಲ್ಲ, ಹುಚ್ಚ ಫಿಲಿಂ ಇಂದ ಕಿಚ್ಚ ಅನ್ನೋ ನೇಮ್ ಬಂತು. ಬಟ್ ಸ್ಪರ್ಶ ಇಂದ ಒಬ್ಬ ಹೀರೋ ಸಿಕ್ಕಿದ್ರು ಕನ್ನಡ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ಗೆ ಅನ್ನೋದಂತೂ ಖಚಿತ ಗುರು. ಹಾಗೆ ಈ ಸಿನಿಮಾದ ರಿವ್ಯೂ ನಾನು ಕೊಟ್ಟಿದ್ದೀನಿ. ಹಾಗೆ ಸುದೀಪ್ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಅಳಿಯದೆ ಉಳಿದಿರ್ತಕ್ಕಂಥ ವಿಶಿಷ್ಟ ಪ್ರೇಮ ಕಥೆ ಸ್ಪರ್ಶ. ನೀವು ಈ ಚಿತ್ರನ ಯಾವಾಗ ನೋಡಿದ್ರಿ? ನಿಮ್ಮ ನೆನಪುಗಳನ್ನು ಏನಾದ್ರೂ ಹಂಚ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.